ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯದಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆಯಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ನೀವು ಬಂದಿದ್ದೀರಾ ಅಂದರೆ ಮೊದಲಾಗಿ ಸಂತೋಷವಾಗಿರಬೇಕು. ನೀವು ಹೇಳ್ಬೋದು, ಎಲ್ಲಿ ಬ್ರದರ್ ಸಂತೋಷವಾಗಿರುವುದಕ್ಕೆ ಸಾಧ್ಯ? ಜೀವಿತದ ಪ್ರತಿ ಮೂಲೆಗಳನ್ನು, ಜೀವಿತದ ಪ್ರತಿ ದಿಕ್ಕುಗಳನ್ನು ನೋಡುವಾಗ ಎಲ್ಲ ಕಡೆ ನಿರೀಕ್ಷೆ ಕಳೆದುಕೊಂಡವರಾಗಿದ್ದೇವೆ, ಎಲ್ಲ ಕಡೆ ಕೈ ಬಿಡಲ್ಪಟ್ಟವರಾಗಿದ್ದೇವೆ, ಎಲ್ಲ ದಾರಿಯಲ್ಲೂ ಅವಮಾನ ಸೋಲುಗಳನ್ನು ನೋಡಿದವರಾಗಿದ್ದೇವೆ. ಹೀಗಿರುವಾಗ ಜೀವಿತದಲ್ಲಿ ಹೇಗೆ ಸಂತೋಷವಾಗಿರುವುದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ? ಪ್ರಿಯ ದೈವಜನರೇ, ದಾವೀದನಿಗೂ ಕೂಡ ತನ್ನ ಜೀವಿತದಲ್ಲಿ ಒಂದು ಬಾರಿ ಈ ವಿಧವಾದ ಇಕ್ಕಟ್ಟುಗಳಲ್ಲಿ ಆತನು ಹಾದು ಬಂದ. ಯಾವ ಸ್ಥಳದಲ್ಲಿ ಹೋದರೂ ಕೂಡ ಅಲ್ಲಿ ವೈರಿಯ ಕಾರ್ಯ ಬೆನ್ನಟ್ಟಿತ್ತು. ಯಾವ ಸ್ಥಳದಲ್ಲಿ ಆತನು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಹೋದ ಸ್ಥಳದಲ್ಲೂ ಕೂಡ ಆತನಿಗೆ ಅಲ್ಲಿಯೇ ಒಂದು ಇಕ್ಕಟ್ಟು, ಅಲ್ಲಿಯೂ ಒಂದು ನೆಮ್ಮದಿ ಇಲ್ಲದ ರೀತಿಯ ಜೀವಿತ ಆತನದಾಗಿತ್ತು. ಆಗ ಆತನು ಒಂದು ವಚನವನ್ನು ಹೀಗೆ ಬರೀತಾ ಇದ್ದಾನೆ. ಏನಂದರೆ, ಸತ್ಯವೇದದ ಕೀರ್ತನೆ ಭಾಗದಲ್ಲಿ ಹೀಗೆ ವಾಕ್ಯ ಮಾತನಾಡ್ತಾ ಇದೆ. ಕೀರ್ತನೆ 39ನೇ ಅಧ್ಯಾಯದ 7ನೇ ವಚನದಲ್ಲಿ, ಹೀಗಿರಲಾಗಿ ಕರ್ತನೆ, ಇನ್ನು ಯಾವುದಕ್ಕೆ ಕಾದುಕೊಳ್ಳಲಿ? ನೀನೇ ನನ್ನ ನಿರೀಕ್ಷೆ. ಪ್ರಿಯ ದೇವಜನರೇ, ಹೌದಲ್ವಾ? ಹೀಗಿರಲಾಗಿ ಇನ್ಯಾವುದಕ್ಕಾಗಿ ನಾನು ಕಾಯಲಿ? ಮುಂಜಾನೆ ವೇಳೆ ನನ್ನನ್ನು ನೀವು ಹೀಗೆ ಪ್ರಶ್ನಿಸ್ಬೋದು, ಹೌದು ಬ್ರದರ್, ಇನ್ನು ಯಾವ ವಿಷಯಕ್ಕಾಗಿ ನಾನು ನಿರೀಕ್ಷೆ ಪಡಲಿ? ಇನ್ನು ಯಾವ ವಿಷಯದಲ್ಲಿ ನಾನು ನಂಬಿಕೆ ಇಡಲಿ? ಇನ್ನು ಯಾರ ಮೇಲೆ ನಾನು ನಂಬಿಕೆ ಇಡಲಿ? ಇನ್ನು ಯಾವ ಸ್ಥಳದಲ್ಲಿ ನಾನು ಮುಖ ಎತ್ತಲಿ? ಹೇಗೆ ಕಾರ್ಯಗಳನ್ನು ಮಾಡಲಿ? ಇನ್ನೊಂದು ನಿರೀಕ್ಷೆಯ ಹೆಜ್ಜೆಯನ್ನು, ಇನ್ನೊಂದು ಭರವಸೆಯ ಜೀವಿತವನ್ನು ನಾನು ಹೇಗೆ ನೋಡಲಿ ಬ್ರದರ್ ಅಂತ ನೀವು ಕೇಳ್ಬೋದು. ನಾನು ನಿಮ್ಮನ್ನು ಹೀಗೆ ಬಲಪಡಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ಯಾವುದಕ್ಕಾಗಿ ನಾನು ಕಾದುಕೊಳ್ಳಲಿ ದೇವರೇ ಅಂತ ದಾವೀದನು ಮಾತನಾಡುವಾಗ ಆತನ ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ನೀನೇ ನನ್ನ ನಿರೀಕ್ಷೆ. ದಾವೀದನ ಜೀವಿತದಲ್ಲಿ ಎಲ್ಲ ಸ್ಥಳದಲ್ಲೂ ಕೂಡ ಆತನಿಗೆ ಆ ವೈರಿಯ ಕಾರ್ಯ ಬೆನ್ನಟ್ಟುವಾಗ, ಎಲ್ಲ ಸ್ಥಳದಲ್ಲೂ ಕೂಡ ಇಕ್ಕಟ್ಟುಗಳಲ್ಲಿ ಆತನು ಸಿಲುಕಿಕೊಳ್ಳುವಾಗ ಅವನಿಗೊಂದು ಅನುಭವ ಉಂಟಾಯಿತು. ಏನಂದರೆ, ಇನ್ಯಾವುದಕ್ಕೆ ಕಾದುಕೊಳ್ಳಲಿ ದೇವರೇ, ನೀನೇ ನನ್ನ ನಿರೀಕ್ಷೆ. ನೀವಿವತ್ತು ಮುಂಜಾನೆ ವೇಳೆಯಲ್ಲಿ ಯೇಸುವೇ ನನ್ನ ನಿರೀಕ್ಷೆ ಅಂತ ಹೇಳ್ರಿ. ನಿಶ್ಚಯವಾಗಿ ನೀವು ಯೇಸುವೇ ನನ್ನ ನಿರೀಕ್ಷೆ ಅಂತ ಹೇಳುವಾಗ ನಾನು ನಿಮಗೆ ಭರವಸೆ ಕೊಡ್ತೀನಿ. ಏನಂದರೆ, ನಿಮ್ಮ ಜೀವಿತದಲ್ಲಿ ಎಲ್ಲಿ ನೀವು ಸೋಲನ್ನು ನೋಡಿದ್ರೋ, ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಯಾಸಪಟ್ಟು ಓಡಿ 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 ನೀವು ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳ ಮಾರ್ಗದಲ್ಲಿ ಹಾದು ಬಂದ್ರೋ, ಕರ್ತನನ್ನು ನೀವು ನಿರೀಕ್ಷಿಸಿಕೊಂಡು ನಿಂತಿರುವಾಗ ದೇವರು ನಿಶ್ಚಯವಾಗಿ ಕಣ್ಣೀರಿನ ದಿನಗಳನ್ನು ಸಂತೋಷವಾಗಿ ಬರಮಾಡ್ತಾರೆ. ನಿಮ್ಮ ಒಂದು ಆ ಗೋಳಾಟದ ಗೋಣಿ ತಟ್ಟನ್ನು ತೆಗೆದು ಹರ್ಷ ವಸ್ತ್ರವನ್ನು ದೇವರು ಧಾರಣೆ ಮಾಡಿಸ್ತಾರೆ. ಯಾಕೆಂದರೆ ದಾವೀದನ ಜೀವಿತದಲ್ಲಿ ಮಾಡಿದ ಕಾರ್ಯ ಕರ್ತನು ಈ ಮುಂಜಾನೆಯಲ್ಲಿ ನಿಮ್ಮ ಜೀವಿತದಲ್ಲೂ ಕಾರ್ಯ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾರೆ. ಇಷ್ಟೇ, ನಾವು ಎಲ್ಲಿ ಹೋದರೂ ಕೂಡ ನಮಗೆ ಕಾರ್ಯಗಳಲ್ಲಿ ಸಮಾಧಾನ ಸಿಗುವುದಿಲ್ಲ. ಆದರೆ ಯೇಸು ನಮ್ಮ ನಿರೀಕ್ಷೆ ಅಂತ ಅಂದುಕೊಂಡು, ಯೇಸುವೇ ನನ್ನ ನಂಬಿಕೆ, ಯೇಸುವೇ ನನ್ನ ಭರವಸೆ ಅಂತ ಆತನ ಬಳಿ ಬರುವಾಗ ಸತ್ಯವಾಗಿಯೂ ನಾನು ಹೇಳ್ತೀನಿ, ಕರ್ತನು ನಿಮ್ಮ ಜೀವಿತದಲ್ಲಿ ಎಂದು ಕಾಣದಂಥ ಅನುಭವಗಳನ್ನು, ಎಂದು ಕಾಣದಂಥ ಒಂದು ಸಮಾಧಾನದ ಜೀವಿತವನ್ನು ಆತನು ಬರಮಾಡ್ತಾರೆ. ಜನರನ್ನಾಗಲಿ, ಈ ಲೋಕದ ಕ್ರಿಯೆಗಳನ್ನಾಗಲಿ ಎಷ್ಟೇ ನಾವು ಹುಡುಕಿಕೊಂಡು ಹೋದರೂ ಕೂಡ ಒಂದಲ್ಲ ಒಂದು ದಿನ ನಮ್ಮ ಜೀವಿತದಲ್ಲಿ ಉಳಿಯುವಂಥ ಒಂದು ಮಾತು ಅಥವಾ ಪ್ರಶ್ನೆ ಇದಾಗಿರ್ತದೆ, ಎಲ್ಲಿ ಹೋದರೆ ಏನು ಸಿಕ್ತು ಅಂತ. ಆದರೆ ಕೀರ್ತನೆಗಾರನ ಹೀಗೆ ಹೇಳ್ತಾ ಇದ್ದಾರೆ, ಇನ್ಯಾವುದಕ್ಕೆ ಕಾದುಕೊಳ್ಳಲಿ? ನೀನೇ ನನ್ನ ನಿರೀಕ್ಷೆ ಅಂತ. ಇವತ್ತು ಯೇಸುವೇ ನನ್ನ ನಿರೀಕ್ಷೆ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ. ಸತ್ಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಆತನು ಕಾತರದಿಂದ ಕಾಯ್ತಾ ಇದ್ದಾರೆ. ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು, ಅವರ ಜೀವಿತದಲ್ಲಿ ಅವರು ಅನೇಕ ದಿಕ್ಕುಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಅವರು ಇಕ್ಕಟ್ಟಿನಲ್ಲಿಯೂ, ಗೋಳಾಟದಲ್ಲಿಯೂ, ಕಷ್ಟದಲ್ಲಿಯೂ ಅಪ್ಪ ಅವರು ಹಾದು ಹೋಗ್ತಾ ಇದ್ದಾರೆ ಕರ್ತನೆ. ಎಲ್ಲ ವಿಧದಲ್ಲಿ ಅವರು ಸೋಲುಗಳನ್ನು, ಅವಮಾನಗಳನ್ನು ನೋಡಿದ್ದಾರೆ. ಅವರ ಹೃದಯದ ಮಾತು ಹೀಗಾಗಿದೆ, ಇನ್ಯಾವುದಕ್ಕೆ ಕಾದುಕೊಳ್ಳಲಿ ಅಂತ ಅವ್ರು ಹೇಳ್ತಿರುವಾಗ ಪರಿಶುದ್ಧಾತ್ಮನೇ, ನೀನು ಅವ್ರ ಜೀವಿತದಲ್ಲಿ ಕಾರ್ಯ ಮಾಡು ಅಪ್ಪ. ಹೌದು, ನೀನೇ ನನ್ನ ನಿರೀಕ್ಷೆ ಅಂತ ಅವರು ಒಪ್ಪಿಸಿಕೊಡುವಾಗ ಒಂದು ಅದ್ಭುತವಾದ ಕಾರ್ಯ ಅವ್ರ ಜೀವಿತದಲ್ಲಿ ಹಿಂದೆ ಜರುಗಲಿ ಅಂತ ಪ್ರಾರ್ಥಿಸ್ತೇನೆ. ದಾವೀದನನ್ನು ಆಶೀರ್ವದಿಸಿದ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿ ದೊಡ್ಡ ಕಾರ್ಯವನ್ನು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನ ಅವರನ್ನು ಆಶೀರ್ವದಿಸು, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore.
phone 9008725814, 9008725815. God bless you.